ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ನಾರಿ ಶಕ್ತಿ ವಂದನಾ ಮಸೂದೆಯ ವಿರುದ್ಧ ಕಾಂಗ್ರೆಸ್ ಮತ ಚಲಾಯಿಸುವುದನ್ನು ಖಂಡಿಸಿ ಮಾನ್ವಿಯಲ್ಲಿ ಜೆಡಿಎಸ್ ಪಕ್ಷದ ವತಿಯಿಂದ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಹಿಳೆಯರ ಸಬಲೀಕರಣಕ್ಕೆ ಕಾಂಗ್ರೆಸ್ ಅಡ್ಡಗಾಲು ಹಾಕ್ತಾ ಇದೆ ಎಂದು ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿ ಸುದ್ದಿಯ ಮುಖ್ಯಾಂಶಗಳು. ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ತಹಶೀಲ್ದಾರ್ ಕಚೇರಿ ಮುಂದೆ ಜಮಾಯಿಸಿದ ನೂರಾರು ಜೆಡಿಎಸ್ ಕಾರ್ಯಕರ್ತರು ಕಾಂಗ್ರೆಸ್ ಸರ್ಕಾರದ ಮಹಿಳಾ ವಿರೋಧಿ ನೀತಿಯ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ರಾಜ ವೆಂಕಟಪ್ಪ ನಾಯ್ಕ ಅವರು, ಮಹಿಳೆಯರ ಬೆಳವಣಿಗೆಯನ್ನ ಸಹಿಸದ ಕಾಂಗ್ರೆಸ್ ಸಂಸತ್ತಿನಲ್ಲಿ ಮಸೂದೆಯ ವಿರುದ್ಧ ನಿಲ್ಲುವ ಮೂಲಕ ತನ್ನ ನೈಜ ಬಣ್ಣ ಬಯಲು ಮಾಡಿದೆ ಎಂದು ಕಿಡಿಕಾರಿದ್ದಾರೆ. ಎಚ್.ಡಿ. ದೇವೇಗೌಡ ಮತ್ತು ಕುಮಾರಸ್ವಾಮಿ ಅವರು ಸದಾ ಮಹಿಳೆಯರ ಸಬಲೀಕರಣಕ್ಕಾಗಿ ಶ್ರಮಿಸಿದ್ದು, ಮಹಿಳೆಯರಿಗೆ ಸಂವಿಧಾನಕ್ಕೆ ಹಕ್ಕು ಸಿಗಬೇಕು ಎಂಬುದನ್ನ ಪಕ್ಷದ ಅಚಲ ನಿಲುವು. ಆದರೆ ಕಾಂಗ್ರೆಸ್ ಮಾತ್ರ ಮಹಿಳೆಯರನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸಿಕೊಳ್ತಾ ಇದೆ, ಹೊರತಾಗಿ ಅವರ ಹಕ್ಕುಗಳಿಗೆ ಧ್ವನಿ ಎತ್ತುತ್ತಾ ಇಲ್ಲ ಎಂದು ಜೆಡಿಎಸ್ ಮುಖಂಡರು ಆಕ್ರೋಶ ಹೊರಹಾಕಿದ್ದಾರೆ. ಮತ ಚಲಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ವಿರುದ್ಧ ಮತ ಚಲಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಬೇಕು. ದೇಶದ ಮಹಿಳಾ ವಿರೋಧಿ ಧೋರಣೆಯನ್ನ ಅನುಸರಿಸತಕ್ಕಂಥ ಕಾಂಗ್ರೆಸ್ ಪಕ್ಷದ ವಿರುದ್ಧ ಇವತ್ತು ಮಾನ್ವಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ವಿ ತಾಲೂಕಿನಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳುವುದರ ಮೂಲಕ ತಹಶೀಲ್ ಆಫೀಸ್ನಲ್ಲಿ ಇವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಳ್ತಕ್ಕಂಥ ಕೆಲಸ ಇವತ್ತು ನಾವು ಮಾಡ್ತಾ ಇದ್ದೀವಿ. ನಿಮ್ಗೆಲ್ಲ ಮೊನ್ನೆ ಗೊತ್ತಿರತಕ್ಕಂಥ ವಿಚಾರ ಏನಪ್ಪಾ ಅಂದ್ರೆ, ಲೋಕಸಭೆಯಲ್ಲಿ ಕಾಂಗ್ರೆಸ್ ಪಕ್ಷದ ನೇತೃತ್ವ ವಹಿಸಿರ್ತಕ್ಕಂಥ ವಿರೋಧ ಪಕ್ಷಗಳು ಏನು ಸನ್ಮಾನ್ಯ ನರೇಂದ್ರ ಮೋದಿಯವರು ಮಹಿಳಾ ಮೀಸಲಾತಿಯ 33% ಮಹಿಳಾ ಮೀಸಲಾತಿಯ ಏನಪ್ಪಾ ಅಂದ್ರೆ ಜಾರಿ ತರಬೇಕೆಂಬ ಒಂದು ಉದ್ದೇಶದಿಂದ ಲೋಕಸಭೆಯಲ್ಲಿ ಮಂಡನೆ ಮಾಡಿದಂಥ ಬಿಲ್ ಅನ್ನ ವಿರೋಧಿಸಿ ಇವತ್ತು ಮಹಿಳೆಯರಿಗೆ ದ್ರೋಹ ಬಗೆತಕ್ಕಂಥ ಕೆಲಸ ಇವತ್ತು ಕಾಂಗ್ರೆಸ್ ಪಕ್ಷ ನೇತೃತ್ವದ ವಿರೋಧ ಪಕ್ಷಗಳು ಮಾಡಿದ್ದಾವೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇವತ್ತು ಮಹಿಳಾ ವಿರೋಧಿ ಧೋರಣೆಯನ್ನ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಅನುಸರಿಸಿಕೊಂಡು ಬರ್ತಾ ಇದೆ. ಮಹಿಳೆಯರಿಗೆ ಏಳಿಗೆನೇ ಇಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು 60 ವರ್ಷ 70 ವರ್ಷ ಈ ದೇಶ ಆಳಿದಂತ ಕಾಂಗ್ರೆಸ್ ಪಕ್ಷ ಮಹಿಳೆಯರಿಗೆ ಸೂಕ್ತವಾದ ಸ್ಥಾನಮಾನ ನೀಡುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ ಎಂಬ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತೀನಿ. ಸನ್ಮಾನ್ಯ ದೇವೇಗೌಡರು 1994ರಲ್ಲಿ ಮಹಿಳೆಯರಿಗೆ ಇವತ್ತು ಸ್ಥಳೀಯ ಸಂಸ್ಥೆಯ ಚುನಾವಣೆಯಲ್ಲಿ ಇವತ್ತು ಪುರಸಭೆ ಇರ್ಬೋದು, ನಗರಸಭೆ ಇರ್ಬೋದು, ಪಟ್ಟಣ ಪಂಚಾಯತಿ ಇರ್ಬೋದು, ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿಯಲ್ಲಿ ನಾವು ಯಾರು ಕೇಳಿಲ್ಲ ಮೀಸಲಾತಿ ಕೊಡ್ಬೇಕಂತೇಳಿ ದೇವೇಗೌಡರು ದೂರದೃಷ್ಟಿಯನ್ನು ಇಟ್ಕೊಂಡು 50% ಮೀಸಲಾತಿಯನ್ನ ಜಾರಿಗೆ ತಂದಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. 50% ಅಂದಿನಿಂದಲೂ ಇಂದಿನವರೆಗೂ ಇವತ್ತು ಮಹಿಳೆಯರಿಗೆ ಮೀಸಲಾತಿ ಇವತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ಮೀಸಲಾತಿ ಕೊಡ್ತಕ್ಕಂಥ ಕೆಲಸ ಇವತ್ತು ಆಗಿದೆ. ಇವತ್ತು ರಾಜ್ಯದಲ್ಲಿ ವಿಧಾನಸಭೆ ಇರ್ಬೋದು, ಲೋಕಸಭೆ ಇರ್ಬೋದು, ಇವತ್ತು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿಗಳಾಗಿದ್ದಾಗ 33% ಮಹಿಳೆಯರಿಗೆ ಮೀಸಲಾತಿ ಕೊಡಬೇಕೆಂಬ ಒಂದು ಉದ್ದೇಶದಿಂದ ಈ ಮೀಸಲಾತಿ ಬಿಲ್ಲನ್ನು ಅಂದಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ದೇವೇಗೌಡರು ಲೋಕಸಭೆಯಲ್ಲಿ ಮಂಡಿಸಿದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತು ಅವತ್ತು ಬಿದ್ದೋಯ್ತು ಬಿಲ್ಲು. ಇವತ್ತು ಸಹ ಮಾನ್ಯ ನರೇಂದ್ರ ಮೋದಿಯವರ ನೇತೃತ್ವದ ಇವತ್ತು ಏನಪ್ಪ ಅಂದ್ರೆ ಸರ್ಕಾರದಲ್ಲಿ ಇವತ್ತು ಮಹಿಳೆಯರಿಗೆ 30% ಮೀಸಲಾತಿಯನ್ನ ಜಾರಿಗೆ ತರಬೇಕು. ಮಹಿಳೆಯರಿಗೆ ಮೀಸಲಾತಿ ತಂದ್ರೆ ಮಹಿಳೆಯರಿಗೆ ಏನಾದ್ರು ಸಮಾನತೆ ಬರ್ತದೆ, ಅವರಿಗೆ ಶಕ್ತಿ ತುಂಬಂಗಾಗ್ತದೆ. ಅವರಿಗೂ ಸಹ ಸರಿ ಸಮಾನವಾಗಿ ಇವತ್ತು 50% 50% ಮಹಿಳೆಯರು ಸಹ ಇವತ್ತು ನಮ್ಮ ದೇಶದಲ್ಲಿ ವಾಸ ಮಾಡ್ತಾ ಇರ್ತಕ್ಕಂಥದ್ದು ತಮಗೆಲ್ಲ ಜನಸಂಖ್ಯೆ ಇರತಕ್ಕಂಥದ್ದು ತಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಇವತ್ತಿನ ದಿನ ನಾರಿ ಶಕ್ತಿ ಅಂದ್ರೆ ಹೆಣ್ಣೊಂದು ಕಲಿತಾರೆ ಸಾಲಿ ಒಂದು ತರದೆ ಅಂತ ನಮ್ಮ ಹಿರಣ್ಣ ಸರ್ ಹೇಳಿದ್ರು. ಆದ್ರೆ ಹೆಣ್ಮಕ್ಳನ್ನ ಕಾಂಗ್ರೆಸ್ ಸರ್ಕಾರ ಏನ್ ಮಾಡಕತ್ತದ, ಅಡಿಗೆ ಮನೆಗೆ ಮಾತ್ರ ಸೀಮಿತ ಮಾಡಿಬಿಡಕತ್ತದ. 2,000 ರೂಪಾಯಿ ಕೊಟ್ರ ಆಯ್ತಪ್ಪ, ಆಯ್ತಾರ ಅಡಿಗೆ ಮನೆಗೆ ಇರ್ತಾರಂತ. 2,000 ರೂಪಾಯಿ ಯಾವ ಮಹಿಳೆನೂ ಕೇಳಿಲ್ಲ. ಇವತ್ತಿನ ದಿನ ರಾಜಕೀಯವಾಗಿ ಒಂದು ದೊಡ್ಡ ಮಟ್ಟದ ಒಂದು ಮಹಿಳೆಯರಿಗೆ ಮೀಸಲಾತಿ ತರ್ಬೇಕಂತ 1996ರಲ್ಲಿ ದೇವೇಗೌಡರು ಕನಸು ಕಂಡಿದ್ರು. 1996ರಲ್ಲೇ ಈ ಮಸೂದೆನ ಜಾರಿಗೆ ತರ್ಬೇಕಂತ ಬಹಳ ಮಹತ್ವರವಾದ ನಿರ್ಧಾರ ಮಾಡಿದ್ರು. ಅವತ್ತಿನ ದಿನನೂ ಕಾಂಗ್ರೆಸ್ ಆ ಒಂದು ನಿರ್ಧಾರನ ಹತ್ತಿಕ್ಕಂತ ಕೆಲಸ ಮಾಡಿತ್ತು. ಈ ಕಾಂಗ್ರೆಸ್ ಏನಾದಂದ್ರೆ ಹೆಸರಿಗೆ ಮಹಿಳೆಯರಿಗೆ ನಾವು ಭಾಗ್ಯ ಕೊಟ್ಟಿವಿ, ಭಾಗ್ಯ ಬೆಂಕಿ ಹಚ್ಬೇಕು. ಹೆಣ್ಮಕ್ಳಿಗೆ ಮೊದಲು ಒಳ್ಳೆ ಸ್ಥಾನಮಾನ ಕೊಡ್ರಿ. ರಾಜಕೀಯವಾಗಿ ಸ್ಥಾನಮಾನ ಇದನ್ನ ಹೆಣ್ಮಕ್ಳನ್ನ ಎಂತ ಒಂದು ಶಕ್ತಿನ ನೀವು ಹತ್ತಿಕ್ಕಿರಿ ಅಂತ ಏನಾದ್ರೂ ಸ್ವಲ್ಪ ವಿಚಾರ ಮಾಡ್ಬೇಕು. ಇವತ್ತೇನು ಮಹಿಳೆಯರು ಓಟ್ ಹಾಕ್ಸಕ್ ಅಷ್ಟೇ ಬೇಕಾ? ಮಹಿಳೆಯರು ಯಾಕೆ ಅಧಿಕಾರ ಮಾಡಬಾರ್ದ? ಮಹಿಳೆಯರು ಶಾಸಕರಾಗಬಾರ್ದ? ಮಹಿಳೆಯರು ಸಚಿವರಾಗಬಾರ್ದ? ಯಾಕೆ ಆಗ್ಬಾರ್ದು? ಇವತ್ತಿನ ದಿನ ದೇವೇಗೌಡರು ಎಷ್ಟು ಮಹಿಳೆಯರಿಗೆ ಒಂದು ಒಳ್ಳೆ ಅವಕಾಶಗಳು ಕೊಡ್ತಾರಂತ ಅನ್ನೋದಕ್ಕೆ ನಮ್ಮ ಪಾರ್ಟಿಯಲ್ಲಿ ಚಿಹ್ನೆನೇ ಮಹಿಳೆಯನ್ನ ಇಟ್ಟಾರ.
ನಮ್ಮ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರು ಮಾಜಿ ಪ್ರಧಾನಿಗಳು ಹಾಗೂ ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಈಗ ಹಾಲಿ ಬೃಹತ್ ಕೈಗಾರಿಕಾ ಸಚಿವರು ಅವ್ರು ಇವತ್ತಿನ ದಿನ ಹೆಣ್ಮಕ್ಳು ನಿಜವಾಗ್ಲೂ ಇವತ್ತೇನಾದ್ರೂ ನಾವು JDS ಪಕ್ಷದಾಗ ಇದೀವಿ ಅಂತಂದ್ರೆ ಅದಕ್ಕೆ ಕಾರಣನೇ ದೇವೇಗೌಡರು, ಕುಮಾರಣ್ಣವರು ಹಾಗೂ ನಾವ್ರ ರಾಜಾ ವೆಂಕಪ್ಪ ನಾಯಕ್ ಸರ್ ಅವರು. ಮಹಿಳೆಯರಿಗೆ ಒಂದು ಒಳ್ಳೆ ಆದ್ಯತೆ ನಮ್ಮ JDS ಪಕ್ಷದಾಗ ಇದ್ದಂಗ ಎಲ್ಲಿ ಮಹಿಳೆಯರಿಗೆ ಒಂದು ಗೌರವ ಕೊಡೋದಿಲ್ಲ. ಅವತ್ತಿನ ದಿನನೇ 1996ರಲ್ಲಿ ಅವರು ಎಷ್ಟು ಒಂದು ಹೆಣ್ಮಕ್ಳಿಗೋಸ್ಕರ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ರು. ಅವತ್ತೂ ಹತ್ತಿಕ್ಕಂತ ಕೆಲಸ ಮಾಡಿತ್ತು. ಈಗೂ ಮಾನ್ಯ ನರೇಂದ್ರ ಮೋದಿ ಅವರು ಪ್ರಧಾನಿಗಳು ಅವರಾದ್ರೂ ಅಷ್ಟೇ ದೇವೇಗೌಡರು ಒಂದು ಆ ಕನಸಿನ ಕೂಸನ್ನು ಅವ್ರು ಇವತ್ತಿನ ದಿನ ಸಾಕಾರಗೊಳಿಸ್ಬೇಕಂತಂದು ಅವ್ರು ಎಂತ ಪ್ರಯತ್ನ ಮಾಡಿದ್ರೆ ಈ ಭ್ರಷ್ಟ ಕಾಂಗ್ರೆಸ್ ಸರ್ಕಾರ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರ ಇದು. ಮಹಿಳೆಯರ ಪರ JDS ಪಕ್ಷದ ಹೋರಾಟಕ್ಕೆ, ಮಹಿಳಾ ಮೀಸಲಾತಿ ವಿರುದ್ಧ ಮತ ಚಲಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳಾ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ, ಮಹಿಳೆಯರ ಪರ ವಿರುದ್ಧ ಮತ ಚಲಾಯಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ